ನಮಸ್ಕಾರ TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಶಿವಕುಮಾರ್ ಪತ್ತಾರ್, ಕೊಪ್ಪಳ ಜಿಲ್ಲಾ TV9 ವರದಿಗಾರ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಇದೊಂದು ಐತಿಹಾಸಿಕ ಕ್ಷೇತ್ರ. ಕಾಲಿದ್ದವರು ಹಂಪೆಯನ್ನು ನೋಡಬೇಕು, ಕಣ್ಣಿದ್ದವರು ಕನಕಗಿರಿಯನ್ನು ನೋಡಬೇಕು ಅನ್ನೋ ಗಾದೆ ಮಾತಿರ್ತಕ್ಕಂಥದ್ದು. ಅಷ್ಟೊಂದು ಐತಿಹಾಸಿಕ ಪ್ರದೇಶವಾಗಿರ್ತಕ್ಕಂಥದ್ದು. ಇದೇ ಕನಕಗಿರಿಯಲ್ಲಿ ಈ ಒಂದು ಕೊಲೆ, ಸುಲಿಗೆ, ಅತ್ಯಾಚಾರದಂತಹ ಸಾಕಷ್ಟು ಘಟನೆಗಳು ನಡೆದಿರ್ತಕ್ಕಂಥದ್ದು. ಈಗ ಮತ್ತೆ ಕನಕಗಿರಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಅದು ಕೂಡ ಒಂದು ಸಾವಿನ ವಿಚಾರಕ್ಕಾಗಿ ಈ ಒಂದು ಕನಕಗಿರಿ ಪಟ್ಟಣದ ಸರ್ವೆ ನಂಬರ್ 50ರ ಈ ಒಂದು ನಿವೇಶನ ವಿಚಾರಕ್ಕಾಗಿ ಈಗ ಕನಕಗಿರಿ ಮತ್ತಷ್ಟು ಸುದ್ದಿಯಲ್ಲಿರ್ತಕ್ಕಂಥದ್ದು. ಕಳೆದ 2-3 ತಿಂಗಳ ಹಿಂದೆ ಇದೇ ಕನಕಗಿರಿಯಲ್ಲಿ ಓರ್ವ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಸುಟ್ಟು ಹಾಕಲಾಗಿತ್ತು. ಆ ಪ್ರಕರಣದ ಬೆನ್ನಲ್ಲೇ ಈಗ ಮತ್ತೊಂದು ಬಾರಿ ಈಗ ಕನಕಗಿರಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಈ ಒಂದು ಕನಕಗಿರಿ ಪಟ್ಟಣದ ಸರ್ವೆ ನಂಬರ್ 50ರ ಜಾಗ ಏನಿದೆ 30 ಮತ್ತು 100, ಆ ಜಾಗೆಯಲ್ಲಿ ಒಂದು ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು. ಅದರ ಮಾಲೀಕರಾದ ಮಹಾಬಲಿ ಸಾಬ್ ಅವರು ಆ ಜಾಗೆಯಲ್ಲಿ ಕಾಮಗಾರಿಯನ್ನು ಆರಂಭಿಸಿದರು. ಅದೇ ಪಕ್ಕದ ಜಾಗದಲ್ಲಿರ್ತಕ್ಕಂತಹ ಬಸವರಾಜ್ ರೆಡ್ಡಿ ಅನ್ನೋರು ಆ ಕಟ್ಟಡ ಕಾಮಗಾರಿಯನ್ನು ಸ್ಟಾಪ್ ಮಾಡ್ರಿ, ಸರ್ವೆಯನ್ನು ಮಾಡಿಸೋಣ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಆ ಜಾಗದ ಕಾಮಗಾರಿ ಏನು ನಡೀತಿತ್ತು ಆ ಸಂದರ್ಭದಲ್ಲಿ ಇವರು ಬಸವರಾಜ್ ರೆಡ್ಡಿ ಮಾಲೀಕತ್ವದ ನಿವೇಶನವನ್ನು ಒತ್ತುವರಿ ಮಾಡಿದ್ರು. ನೀವು ನಮ್ಮ ಜಾಗವನ್ನು ಒತ್ತುವರಿ ಮಾಡಿದ್ರಿ, ನೀವು ಕೆಲಸವನ್ನು ಸ್ಟಾಪ್ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಆ ಒಂದು ಈ ಬಸವರಾಜ್ ರೆಡ್ಡಿ ಮತ್ತು ಜೊತೆಗೆ ಮಹಾಬಲಿ ಸಾಬ್ ಈ ಒಂದು ಜಾಗೆಯ ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿಯಾಗತ್ತೆ, ವಾಗ್ವಾದವೂ ಕೂಡ ಆಗುತ್ತೆ. ಆ ಸಮಯಕ್ಕೆ ಬಸವರಾಜ್ ರೆಡ್ಡಿ ಅವರು ಪಟ್ಟಣ ಪಂಚಾಯಿತಿ ಜೊತೆಗೆ ಕನಕಗಿರಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡೋಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಯಾರೂ ಕೂಡ ದೂರು ಸ್ವೀಕಾರ ಮಾಡಲ್ಲ. ಮಹಾಬಲಿ ಸಾಬ್ ಅವರು ತಮ್ಮ ಬೆಂಬಲಿಗರ ಜೊತೆಗೆ ಇವರಿಗೆ ಬೆದರಿಕೆ ಹಾಕ್ತಾರೆ. ನನಗೆ ಬೆದರಿಕೆ ಇದೆ, ನನಗೆ ಜೀವ ಬೆದರಿಕೆ ಇದೆ, ಈ ಒಂದು ಸೈಟ್ ವಿಚಾರಕ್ಕಾಗಿ ನಮಗೆ ಇವರೆಲ್ಲರೂ ಕೂಡ ಬೆದರಿಕೆ ಹಾಕ್ತಿದ್ದಾರೆ ಅಂತೇಳಿ ದೂರನ್ನು ಕೊಡೋಕ್ಕೆ ಹೋಗ್ತಾರೆ. ಆದರೆ ಪೊಲೀಸರು ಯಾರೂ ಕೂಡ ದೂರನ್ನು ಸ್ವೀಕರಿಸೋದಿಲ್ಲ. ಇದಾದ ಬಳಿಕ ಇದರಿಂದ ಈ ಒಂದು ಇವರೆಲ್ಲರ ಕಿರುಕುಳದಿಂದ ಮನನೊಂದು ಆಗಸ್ಟ್ 15ರಂದು ಈತ ಬಸವರಾಜ್ ರೆಡ್ಡಿ ಏನಿರ್ತಾನೆ ಆತ ವಿಷ ಸೇವಿಸ್ತಾನೆ. ತಕ್ಷಣ ಆತನನ್ನು SDM ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಆದರೆ 16ರಂದು ಬಸವರಾಜ್ ರೆಡ್ಡಿ ಏನು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಅವರ ಸಾವಿನ ಬಳಿಕ ಕನಕಗಿರಿಯಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗುತ್ತೆ. ಅದು ಕೂಡ ಪೊಲೀಸ್ ಠಾಣೆಯ ಮುಂಭಾಗವೇ. ಅಂದರೆ ಬಸವರಾಜ್ ರೆಡ್ಡಿ ಸಂಬಂಧಿಕರು ಪೊಲೀಸರ ವಿರುದ್ಧವೇ ತಿರುಗಿ ಬೀಳ್ತಾರೆ, ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ. ನೀವು ದೂರು ಸ್ವೀಕಾರ ಮಾಡಿದರೆ ಇಷ್ಟೆಲ್ಲ ಘಟನೆ ಆಗ್ತಿರಲಿಲ್ಲ, ನಿಮ್ಮ ನಿರ್ಲಕ್ಷ್ಯವೇ ಅವರ ಸಾವಿಗೆ ಕಾರಣ ಅಂತೇಳಿ ರಾತ್ರೋರಾತ್ರಿ ಪೊಲೀಸ್ ಠಾಣೆಯ ಮುಂಭಾಗ ಹೋಗಿ ಧರಣಿಯನ್ನು ಮಾಡ್ತಾರೆ. ಜೊತೆಗೆ ಈ ಬಸವರಾಜ್ ರೆಡ್ಡಿ ಪತ್ನಿ ರಾಧಿಕಾ ಏನಿರ್ತಾರೆ ಅವರು ಕೂಡ 4 ವಿರುದ್ಧ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ. ಅಂದರೆ ನನ್ನ ಪತಿ ಸಾವಿಗೆ ಇವರೆಲ್ಲರೂ ಕೂಡ ಕಾರಣ. ಅಂದರೆ ಮಹಾಬಲಿ ಸಾಬು, ದಾದಾಪೀರು, ಹುಸೇನ್ ಸಾಬು ಜೊತೆಗೆ ಸೆಹಬುದ್ದೀನ್ ಇವರು 4 ಕಿರುಕುಳದಿಂದ ನನ್ನ ಪತಿ ಸಾವನ್ನಪ್ಪಿರ್ತಕ್ಕಂಥದ್ದು, ಇವರ ಬಂಧನ ಆಗಲೇಬೇಕಂತೇಳಿ ಕನಕಗಿರಿ ಪೊಲೀಸ್ ಠಾಣೆಯ ಮುಂಭಾಗ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಅಲ್ಲಿ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಬಂದು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಕನಕಗಿರಿಯ ಮಾಜಿ ಶಾಸಕರಾದಂತಹ ದಡೇಸ್ಕೂರ್ ಅವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಅದಾದ ನಂತರ 4 ವಿರುದ್ಧ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ನಿನ್ನೆ 4ರಲ್ಲಿ A4 ಆರೋಪಿ ಏನಿರ್ತಾನೆ ಶಹಬುದ್ದೀನ್ ಅವರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಏನು ದೂರು ದಾಖಲಾಗಿದೆ. ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಶೇಷ ತಂಡವನ್ನು ರಚನೆ ಮಾಡಿ ಈಗ 4ರಲ್ಲಿ ಓರ್ವನನ್ನು ಅರೆಸ್ಟ್ ಮಾಡಿದ್ದು. ಇನ್ನು 3 ಆರೋಪಿಗಳೇನಿದ್ದಾರೆ 3 ಜನ ಅವರಿಗೆ ಈಗ ಬಲೆ ಬೀಸಿರ್ತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಕನಕಗಿರಿ ಪಟ್ಟಣದಲ್ಲಿ 10ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿತ್ತು ಮತ್ತು 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಯಾಕಂದರೆ ಈ ಕನಕಗಿರಿ ಪಟ್ಟಣ ಈ ಒಂದು ಸಾವು ಈ ಥರದ ವಿಚಾರಕ್ಕೆ ಸೂಕ್ಷ್ಮ ಪ್ರದೇಶವಾಗಿರ್ತಕ್ಕಂಥದ್ದು. ಇದು ಯಾವಾಗ ಯಾವ ಬಣ್ಣಕ್ಕೆ ತಿರುಗುತ್ತೆ ಅನ್ನೋದನ್ನು ಅರಿತಂತಹ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಮೃತ ಬಸವರಾಜ್ ರೆಡ್ಡಿ ಪತ್ನಿ ಏನಿದ್ದಾರೆ ರಾಧಿಕಾ ಅವರು ನನ್ನ ಗಂಡನ ಸಾವಿಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣವಾಗಿರ್ತಕ್ಕಂಥದ್ದು. ಈಗ ನನ್ನ ಗಂಡನ ಸಾವಿಗೆ ಕಾರಣದವರು ಎಲ್ರಿಗೂ ಕೂಡ ಶಿಕ್ಷೆ ಆಗಬೇಕು, ಅವರನ್ನು ಗಲ್ಲಿಗೇರಿಸಬೇಕು. ಪೊಲೀಸರು ಅವತ್ತು ದೂರು ಸ್ವೀಕಾರ ಮಾಡಿದರೆ ಈ ಥರದ ಯಾವುದೇ ಘಟನೆ ಆಗ್ತಿರಲಿಲ್ಲ. ಅವ್ರಿಗೆ ರಾಜಕೀಯ ನಾಯಕರ ಬೆಂಬಲವೂ ಇದೆ. ಅವ್ರನ್ನ ಕೂಡಲೇ ಪೊಲೀಸರು ಅರೆಸ್ಟ್ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಕೇವಲ 30x100 ಜಾಗೆಯ ನಿವೇಶನ ಈಗ ಒಬ್ಬನನ್ನು ಬಲಿ ಪಡೆದಿರ್ತಕ್ಕಂಥದ್ದು. ಅಕ್ಕಪಕ್ಕದ ಈ ನಿವೇಶನದ ಜಾಗ ಈಗ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು. ಈಗಾಗಲೇ ಕನಕಗಿರಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದು ಇನ್ನುಳಿದ 3 ಆರೋಪಿಗಳೇನಿದ್ದಾರೆ ಅವ್ರಿಗೂ ಕೂಡ ಈಗ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡದೆ ಹೋದರೆ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋದು ಬಸವರಾಜ್ ರೆಡ್ಡಿ ಸಂಬಂಧಿಕರ ಮಾತಾಗಿರ್ತಕ್ಕಂಥದ್ದು.